ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ 71 ಗ್ರಾಮೀಣ ಮತ್ತು ನಗರ ಘಟಕದ ವತಿಯಿಂದ ಇವತ್ತು ಪ್ರತಿಭಟನೆಯಲ್ಲಿ ಅನೇಕ ನಮ್ಮ BJP ಎಲ್ಲ ಮುಖಂಡರು ಆಗಮಿಸಿ ಎಲ್ಲ ಕಾರ್ಯಕರ್ತರ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡಲಾಗುವುದು. ಪ್ರತಿಭಟನೆ ಉದ್ದೇಶಿ ಇವತ್ತು ಬಿ ನಾಗೇಂದ್ರದು ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದಲ್ಲಿ 187 ಕೋಟಿ ನಿಗಮ ಮಂಡಳಿಯಿಂದ ಲೂಟಿ ಮಾಡಿ ಆಂಧ್ರದಲ್ಲಿ ಚುನಾವಣೆ ಅಲ್ಲಿ ದುಡ್ಡು ಹಾಕಿ ಇಲ್ಲೇ ಕಾಂಗ್ರೆಸ್ಸಿನ ಕೆಲವು ಮುಖಂಡರ ಒಂದು ಜೀಪ್ ಅವರಿಗೆ ದುಡ್ಡು ಹೊಡೆದ್ರಿಂದ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇದು ಬಿ ನಾಗೇಂದ್ರ ಮತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಏನು SC/ST ನಿಗಮ ಮಂಡಳಿದ ದುಡ್ಡು ಹೊಡೆದಾರೆ ಅವ್ರಿಗೆ ಮತ್ತು ಈ ಸರ್ಕಾರ ಮಿನಿಸ್ಟರ್ ಸೀಟ್ ಕೊಡತೈತಿ. ಈ ಸರ್ಕಾರ ಏನಂದ್ರೆ ಈ ಸರ್ಕಾರ ಒಳಗೆ ಏನಾಗೈತೆ ಅಂದ್ರೆ ಯಾರು ಕೊಲೆ ಕಡೆಕರದಾರ, ಯಾರು ಸರ್ಕಾರ ಹಣ ಲೂಟಿ ಮಾಡ್ತಾರೆ, ಯಾವ ನಿಗಮ ಮಂಡಳಿ ಲೂಟಿ ಮಾಡ್ತಾರೆ ಅಂಥವ್ರಿಗೆ ಈ ಸರ್ಕಾರ ಮಿನಿಸ್ಟರ್ ಸೀಟ್ ಕೊಟ್ಟು ಇನ್ನೂ ನಮಗೆ ಲೂಟಿ ಮಾಡಿ ಅವರು ಕಾಂಗ್ರೆಸ್ಸಿನ ಮುಖಂಡರಿಗೆ ಹಣವನ್ನು ಹೋಗ್ಬೇಕಂತ ಬಿ ನಾಗೇಂದ್ರರ ವಿರುದ್ಧ ಇವತ್ತು ಅವರಿಗೆ ರಾಜ್ಯ ಸರ್ಕಾರ ಕೂಡಲೇ ಅವರಿಂದ ರಾಜೀನಾಮೆ ತಗೋಬೇಕು. ಅವರಿಗೆ ಏನು 187 ಕೋಟಿ ಏನು ಲೂಟಿ ಮಾಡಿದಾರೆ ಅದನ್ನು ಸಂಪೂರ್ಣ ತನಿಖೆ ಮಾಡಿ ಆ SC/ST ಜನಾಂಗಕ್ಕೆ ಒಳ್ಳೆಯದಕ್ಕೆ ಒಂದು ಆಗಲಿ ಅಂತ 187 ಕೋಟಿ ಭರ್ತಿ ಮಾಡ್ಬೇಕಂತ ವಿನಂತಿ. ಈ ಕೂಡಲೇ ರಾಜ್ಯ ಸರ್ಕಾರ ವಿರುದ್ಧ ನಿರಂತರವಾಗಿ ಅವರು ಏನು ರಾಜೀನಾಮೆ ಕೊಡುವ ಮಟ್ಟ ನಾವು ನಿರಂತರವಾಗಿ ಒಂದು ಹೋರಾಟ ಮಾಡ್ತೀವಿ. ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಅಲ್ಲಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನೆ ಮಾಡ್ತಾರೋ. ಎಲ್ಲ ಜಿಲ್ಲೆಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ರಾಜೀನಾಮೆ ತಗೋಬೇಕಂತ ಹಮ್ಮಿಕೊಂಡಿದ್ದೀವಿ. ಕೂಡಲೇ ರಾಜ್ಯ ಸರ್ಕಾರ ರಾಜೀನಾಮೆ ತಗೋಬೇಕಂತ ವಿನಂತಿ. ಮಂಡಲಾಧ್ಯಕ್ಷರು ಶಂಕರ್ ಶೆಳಕೆ. ಸಚಿವ ಸಂಪುಟದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕು ಬಿ ನಾಗೇಂದ್ರ ಅವರ ಬಗ್ಗೆ ಅವರ ಏನಾದರೂ ರಾಜೀನಾಮೆ ಕೊಡುವವರೆಗೂ ಹೋರಾಟವನ್ನು ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದೆ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಾವು 71 ಕ್ಷೇತ್ರದಿಂದ ಎಲ್ಲ ಏನಾದರೂ ಕಾರ್ಯಕರ್ತರು ಸೇರಿ ಎಲ್ಲ ಪ್ರಮುಖರು ಸೇರಿ ಇವತ್ತು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಸರ್ಕಾರವರು ಬಂದಿರೋದು ಅಧಿಕಾರಕ್ಕೆ ಅದಕ್ಕಂದ್ರೆ ಸರ್ಕಾರದ ದುಡ್ಡನ್ನು ಲೂಟಿ ಮಾಡೋಗೋಸ್ಕರ ಅಂದರೆ ಈ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ಆಗಿ ಮೀಸಲಿಟ್ಟಿರುವಂಥ ದುಡ್ಡನ್ನು ಕದ್ದು ಇದು ತಾವು ಮನೆಗಾಗಿ ಸರ್ಕಾರ ತಮ್ಮ ಕಾಂಗ್ರೆಸ್ ಸರ್ಕಾರದ ತಮ್ಮ ಪಕ್ಷಕ್ಕೆ ಬಳಸಿಕೊಂಡಿರುವಂಥದ್ದು. ಬಿ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು ಮತ್ತು ರಾಜೀನಾಮೆ ತಗೋಬೇಕು ಅಂತೇಳಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ರಾಜ್ಯಾದ್ಯಂತ ಎಲ್ಲರೂ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ಏನಂದರೆ ಶೀಘ್ರವಾಗಿ ಅವ್ರನ್ನ ರಾಜೀನಾಮೆ ಅವ್ರನ್ನ ಕೊಡಿಸ್ಬೇಕು ಮತ್ತು ಅವರು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ನಾವೆಲ್ಲರೂ ಈ ಒಂದು ಭಾರತೀಯ ಜನತಾ ಪಾರ್ಟಿಯಿಂದ ಧಾರವಾಡದ 71 ಗ್ರಾಮೀಣ ಕ್ಷೇತ್ರದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ಈ ಉಗ್ರ ಹೋರಾಟವನ್ನು ಅವರು ರಾಜೀನಾಮೆ ಕೊಡುವವರೆಗೂ ನಾವು ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ರಾಜೀನಾಮೆ ಮಂತ್ರಿಗಳು ಕೊಡಲೇಬೇಕೆನ್ನೋದು ರಾಜ್ಯದ ಅಧ್ಯಕ್ಷರ ಆದೇಶ ಮತ್ತು ಪಕ್ಷದ ಆದೇಶ ಮೇರೆಗೆ ನಾವು ಪ್ರತಿಭಟನೆ ಕೂತಿದ್ದೆವು. ಕಾರಣ ಇಷ್ಟೇ, ಯಾವ ಹಿಂದುಳಿದ ಸಮಾಜ ದಲಿತರ ದುಡ್ಡನ್ನು ತಿಂದು ನಾಗೇಂದ್ರ ಅವರು ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತೆತ್ತಿದ್ರೆ ಏನು ಹೇಳ್ತಾರೆ, ನಾನೊಬ್ಬ ದಲಿತ ಆಗಿದ್ದರಿಂದ ನನಗೆ ವಿಧಾನಸೌಧದೊಳಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ದಲಿತರಿಗೆ ಸೇರಬೇಕಾಗಿತ್ತು, ಯಾವ ದಲಿತರು ಉದ್ಧಾರ ಆಗಬೇಕಾಗಿತ್ತು ಅವರದನ್ನ ಖಜಾನ್ಸಿಯನ್ನು ಖಾಲಿ ಮಾಡಿದಂಥ 180 ಕೋಟಿಯನ್ನು ಖಾಲಿ ಮಾಡಿದಂಥ ವ್ಯಕ್ತಿಗೆ ಮತ್ತೆ ಸರ್ಕಾರದಲ್ಲಿ ಮಂತ್ರಿ ಪದವಿ ಕೊಡ್ತಾರೆ ಅಂದರೆ ಎಷ್ಟು ನಾಚಿಗೇಡಿ ಸರ್ಕಾರ ಅಂತಂದ್ರೆ ಅದು ಮಾನ ಮರ್ಯಾದೆ ಏನಾರ ಇದ್ದರೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಅದ ಸಮಾಜದ ವ್ಯಕ್ತಿಗೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೆವು. ವೀರಯ್ಯ ಗುರುವೆ ಚಿಕ್ಕಮಠ, BJP ಕಾರ್ಯಕರ್ತರು. ನಮ್ಮ ಧಾರವಾಡ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ವಾಲ್ಮೀಕಿ ಹಗರಣದ ದುಡ್ಡನ್ನು ಲೂಟಿ ಮಾಡಿದ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಇಂದ ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಿದ್ರು. ಈಗ ಮತ್ತು DK ಸರ್ಕಾರದಿಂದ ಅವ್ರನ್ನ ಮತ್ತು ಒಂದು ಸಚಿವ ಸ್ಥಾನ ನೀಡ್ಯಾರ ಅಂತಂದ್ರೆ ಅವಾಗ ಸಿದ್ದರಾಮಯ್ಯರು ಸಾಮೀಲಿದ್ರೆ ಈ DKC ಅವರು ಸಾಮೀಲಾಗಿ ಮತ್ತು ಅದನ್ನು ಒಂದು ಬಡ ಕುಟುಂಬ ಅಂದ್ರೆ ಮೀಸಲಾಗಿ ಇಟ್ಟಂಥ ಹಣ ಯಾವುದಂತಂದ್ರೆ ಅವರಿಗೆ SC/STಗೆ ಆ ಹಣವನ್ನು ಲೂಟಿ ಮಾಡುವ ಉದ್ದೇಶನ ಮತ್ತು ಹಗರಣವನ್ನು ಮತ್ತು ಅದನ್ನು ಮುಂದುವರಿತೈತೆ ಅನ್ನೋ ಉದ್ದೇಶಕ್ಕೆ ಹೊಳ್ಳಿ ಅವ್ರನ್ನ ಮಂತ್ರಿ ಸ್ಥಾನ ಕೊಟ್ಟಾರು. ಯಾವ ಉದ್ದೇಶಕ್ಕೆ ಕೊಟ್ಟಾರ ಅನ್ನೋದು ನಮ್ಮ ಈಗ ರಾಜ್ಯದಾದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಹೋರಾಟ ನಾವು ಮಾಡಾಕತ್ತೀವಿ. ಈಗ ಮುಂದಾದರೂ ಕೂಡ ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಲಿಲ್ಲ ಅಂದ್ರೆ ಇದು ಧರಣಿ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥದ್ದು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ ನಮ್ಮ ಪ್ರಮುಖರೆಲ್ಲರೂ ಕೂಡ ಹೆಸರು ಮಾದೇವ ದಂಡಿನ ರೈತ ಮೋರ್ಚಾ ಮಂಡಳ ಅಧ್ಯಕ್ಷರು. ಗ್ರಾಹಕರೇ,
ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.